ಸತ್ಯ ಶೋಧನೆ, ಶಕ್ತಿಯ ಹುಡುಕಾಟ ಮತ್ತು ವಿಸ್ಮಯಗಳ ಪರಿಚಯ. ಇದೇ ನಮ್ಮ ಸ್ವಾಗತ್ ಆಭರಣ್ ಅರ್ಪಿಸುವ ಸತ್ಯಂ ಶಿವಂ ಸುಂದರಂ. ಯಾವುದೇ ಕಾರಣದಲ್ಲೂ ಯಾವ ವರ್ಷದಲ್ಲೂ ಕಮ್ದಂಡು ಬಿದ್ದಿಲ್ಲ ಅನ್ನೋದು ಇಲ್ಲವೇ ಇಲ್ಲ, ಬಿದ್ದಿದೆ. ಆಚೆ ವರ್ಷ ಈ ಕರಿಯಮ್ಮರ ತಿಮ್ಮಯ್ಯರ ಹೆಂಡತಿ ಸತ್ತೋರು, ಈ ವರ್ಷ ಒಂದು ಮಾಯಮ್ಮಜ್ಜಿ ಅಂತೇಳಿ ಅಜ್ಜಿ ಸತ್ತೋಯ್ತು. ಎಂಥ ಆಶ್ಚರ್ಯ ನೋಡಿ, ಇಲ್ಲೊಂದು ಅಪಾರ ಮಹಿಮೆಯ ದೇವರಿದೆ. ಪ್ರತಿ ವರ್ಷ ಇಲ್ಲಿ ವಿಜೃಂಭಣೆಯ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಯ ಅವಧಿಯಲ್ಲಿ ತಪ್ಪದೇ ಇಲ್ಲಿ ಒಂದು ಸಾವು ನಡೆಯುತ್ತೆ. ಇದಕ್ಕೆ ಕುತೂಹಲಕರವಾದ ಒಂದು ಕಾರಣ ಇದೆ. ದೇವರು ಅಂದ್ರೆ ಬರೀ ಭಕ್ತಿ ಇದ್ರೆ ಸಾಕಾ ಅಥವಾ ಭಯನೂ ಇರಬೇಕಾ? ಭಯ ಇದ್ದಾಗಲೇ ಅಲ್ವಾ ಮನುಷ್ಯ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದು. ಹೌದು, ನಾವೀಗ ಬಂದಿರೋದು ಅಂಥ ಒಂದು ಜಾಗಕ್ಕೆ. ಇಲ್ಲಿನ ಜನ ಇಲ್ಲಿರೋ ಶಕ್ತಿಗೆ ಎಷ್ಟು ಭಯದಿಂದ ನಡ್ಕೋತಾರೆ ಅನ್ನೋದೇ ಆಶ್ಚರ್ಯ. ಇಲ್ಲಿನ ದೇವರಿಗೆ ಅಸಾಧಾರಣ ಶಕ್ತಿ ಇದೆ ಅನ್ನೋದಕ್ಕೆ ಲೆಕ್ಕವಿಲ್ಲದಷ್ಟು ಉದಾಹರಣೆಗಳಿವೆ. ಈ ಶಕ್ತಿಯ ಮುಂದೆ ಸುಳ್ಳಾಡಿದ್ರೆ, ಸುಳ್ಳು ಪ್ರಮಾಣ ಮಾಡಿದ್ರೆ ಸಾವಿನಂತ ಘೋರ ಶಿಕ್ಷೆ ಗ್ಯಾರಂಟಿ. ದೇವರ ಶಕ್ತಿ ಬಗ್ಗೆ ಸರ್ವಶಕ್ತಿನೂ ಇದೆ. ಇದೇ ಹೇಳೋದಾದರೆ ಇಲ್ಲೇ ಒಬ್ಬ ನಮ್ಮೂರನೇ 3,000 ರೂಪಾಯಿ ದುಡ್ಡಾಗಿ ಯಾವುದೋ ಒಂದು ಸುಳ್ಳು ವ್ಯವಹಾರ ಮಾಡಿ ಈಸ್ಕೊಂಡ ಕೈಗೆ ಈಸ್ಕೊಳಕ್ಕೆ ಹೋದ. ನಾನೇನಂತೆ ಬೇಡ ಕಡೆ ಈಸ್ಕೊಬೇಡ ದೇವಸ್ಥಾನದಾಗ, ಒಳ್ಳೇದಲ್ಲ, ನನಗೋಗೋದು ನಡಿಯೋಕೆ ಕೊಡಿಸ್ತೀನಿ ಅಂತ ಹೇಳಿದೆ. ಅವ್ನು ಕೇಳಿದೆಲ್ಲ ಇಲ್ಲೇ 3,000 ಈಸ್ಕೊಂಬಿಟ್ಟ. ಅವನೇ ಮಾಡ್ದ, ವಿಳ್ಯದಲ್ಲೇ ಹೇಳ್ತಿ ಇಕ್ಕಿ ಬಾಕ್ಲಲ್ಲಿ ಇಕ್ಕಿ ಪೂಜೆ ಮಾಡಿಸಿ ತಗೋ ಅಂದ. ತಗೊಂಡು ಒಂದು ವರ್ಷಕ್ಕೆ ಇಲ್ಲಿ ಇದೇ ದೇವಸ್ಥಾನ ಇವ್ರ ಸಂದಿನಿಗೆ ಬಂದು ಪಲ್ಲಾರ ಇಸ್ಕೊಂಡು ತಿನ್ನಕ್ಕೆ ಹೋಗಿ ತಿನ್ನಕ್ಕಿಂತ ಕೈಗೆ ಇಸ್ಕೊಂಡ ಪಲ್ಲಾರವ ಬಾಯಿಗೆ ಹಾಕ್ಯಂಡು ತಿನ್ನೋಕ್ಕಾಗಲಿಲ್ಲ. ಅಲ್ಲಿ ಬಾಕ್ಲ ಆಚೆ ಕಡೆ ಬಾಕ್ಲಾಗೆ ಬಿದ್ದು ಸತ್ತೋದ. ಈ ಶಕ್ತಿಯ ಸ್ಪೆಷಾಲಿಟಿನೇ ಅಂತಾತು. ಕಾಪಾಡೋದು ಹಾಗೆ, ಶಿಕ್ಷೆ ಕೊಡೋದು ಹಾಗೆ. ಹಾಗಾಗಿ ಜನ ಈ ಶಕ್ತಿಯನ್ನ ತುಂಬ ಭಯದಿಂದ ನಂಬ್ತಾರೆ. ಇಲ್ಲಿ ತುಂಬ ಕಟ್ಟುನಿಟ್ಟಿನ ಪದ್ಧತಿ ಇದೆ. ಯಾರೇ ಆದರೂ ಈ ಪದ್ಧತಿಯನ್ನ ಮೀರಿ ನಡೆದ್ರೆ ತಕ್ಷಣ ಪರಿಣಾಮ ಅನುಭವಿಸ್ಬೇಕಾಗತ್ತೆ. ಇದಕ್ಕೆ ಒಂದು ಉದಾಹರಣೆ ಚಂದ್ರೇಗೌಡ ಅನ್ನೋ ಇದೇ ಊರಿನ ವ್ಯಕ್ತಿ. ನಮ್ಮ ತಂದೆ ಹೆಸರು ಚಂದ್ರೇಗೌಡ ಅಂತ. ಅವ್ರು ಇದೇ ಊರಲ್ಲಿ ಇದ್ದಿದ್ದು. 12 ವರ್ಷದಿಂದ ಹೀಗೆ ಫ್ರೆಂಡ್ಗಳ ಜೊತೆ ಕುಂತಿದ್ದಾಗ ಫ್ರೆಂಡ್ಗಳು ಚಾಲೆಂಜ್ ಮಾಡಿದ್ರಂತೆ. ವನದೇವಿ ಕಂಬ ಹಾಕಿದ್ದಾಗ ಮಟನ್ ತಿನ್ನಂಗಿಲ್ಲ. ಫ್ರೆಂಡ್ಗಳು ಏನಂತ ಚಾಲೆಂಜ್ ಮಾಡಿದ್ರು ಅಂದರೆ ಮಟನ್ ತಿನ್ನಬೇಕು, ಮಟನ್ ತಿಂದರೆ ಏನಾಗುತ್ತೆ ಏನಾಗಲ್ಲ ಅಂತ ಚಾಲೆಂಜ್ ಮಾಡಿದಾಗ ನಮ್ಮ ತಂದೆಯವರು ಏನೂ ಆಗಲ್ಲ ಮಟನ್ ತಿಂದರೆ ಅಂತ ಚಾಲೆಂಜ್ ಮೇಲೆ ಮಟನ್ ತಿಂದಿದ್ರು. ಆ ಮಟನ್ ತಿಂದ ಪರಿಣಾಮ ಏನಾಯಿತು ಅಂದರೆ 12 ವರ್ಷ ಏನೇ ಮಾಡಿದ್ರು ಈ ಊರಲ್ಲಿ ಇರೋಕ್ಕೆ ಆಗಲಿಲ್ಲ ನಮ್ಮ ತಂದೆಗೆ. ಒಂದಲ್ಲ ಎರಡಲ್ಲ, ಪೂರ್ತಿ 12 ವರ್ಷಗಳ ವನವಾಸ. ಮಾಡಿದ ತಪ್ಪಿಗೆ 12 ವರ್ಷಗಳ ಕಾಲ ಚಂದ್ರೇಗೌಡರಿಗೆ ತನ್ನೂರಿಗೆ ಬರೋದಕ್ಕಾಗುವುದಿಲ್ಲ. ಇದು ನಡೆದಿದ್ದು ಹೀಗೆ. ಈ ದೇವರ ಜಾತ್ರೆಗೆ ಆರಂಭದಲ್ಲಿ ಕಂಬ ನೆಡೋ ಶಾಸ್ತ್ರ ಇದೆ. ಕಂಬ ನೆಟ್ಟು ಸುಮಾರು 20 ದಿನಗಳ ಕಾಲ ಸುತ್ತ 33 ಹಳ್ಳಿಗಳಲ್ಲಿ ಮಾಂಸಾಹಾರ ನಡೆಯೋದಿಲ್ಲ. ಈ ಊರುಗಳ ಜನ ಹೊರಗೂ ತಿನ್ನೋದಿಲ್ಲ. ಹೊರ ದೇಶಗಳಲ್ಲಿರೋರು ಕೂಡ ಕಂಬ ಹಾಕಿದ ಸುದ್ದಿ ಬಂದ ತಕ್ಷಣ ಮಾಂಸಾಹಾರ ಮುಟ್ಟೋದಿಲ್ಲ. ಇಂಥ ಸಂದರ್ಭದಲ್ಲೇ ಚಂದ್ರೇಗೌಡರು ಅದೇನಾಗುತ್ತೋ ನೋಡ್ಬಿಡ್ತೀನಿ ಅಂತ ಸವಾಲು ಹಾಕಿ ಮಾಂಸ ತಿಂದೇ ಬಿಡ್ತಾರೆ. ಇದೇನು ಶತಮಾನಗಳ ಹಿಂದಿನ ಕಥೆಯಲ್ಲ, ಈಗ್ಗೆ ಕೆಲ ವರ್ಷಗಳ ಹಿಂದಿನ ಘಟನೆ. ಮಾಂಸ ತಿಂದ ಚಂದ್ರೇಗೌಡರು ಅದೇನಾಯ್ತೋ ಗೊತ್ತಿಲ್ಲ, ಊರೂರು ಸುತ್ತೋದಕ್ಕೆ ಪ್ರಾರಂಭ ಮಾಡ್ತಾರೆ. ತಾನ್ಯಾರು, ತನಗೇನಾಗ್ತಿದೆ ಅಂತ ಗೊತ್ತಾಗದ ವಿಚಿತ್ರ ಪರಿಸ್ಥಿತಿ. ಮಾಡಬಾರ್ದು. ನಮ್ಮ ತಾಯಿಗೆ ತುಂಬ ಹುಷಾರಿಲ್ದಂಗಾಗಿತ್ತು. ನಮ್ಮ ತಾಯಿ ಬದುಕದೇ ಕಷ್ಟ ಆ ಮಟ್ಟಕ್ಕೆ ಬಂದೋಗಿತ್ತು. ನಮ್ಮ ತಂದೆಗಂತೂ ತುಂಬ ದುಡ್ಡಿನ ಪರಿಸ್ಥಿತಿ ತುಂಬ ಕಡಿಮೆ ಆಗ್ಬಿಟ್ಟಿತ್ತು.
ಅಷ್ಟೊಂದು ಈ 12 ವರ್ಷದಲ್ಲಿ ಅಷ್ಟೊಂದು ಕಷ್ಟ ಅನುಭವಿಸಿ ಇದೇ ಊರಿಗೆ ಬಂದು ಇದೇ ಊರಲ್ಲಿದ್ದಾರೆ ಇವಾಗ. ಇಲ್ಲೇ ಬಂದು ಎಡ್ ನಮಸ್ಕಾರ ಮಾಡಿದರು. ಬಂದು ಎಡ್ ನಮಸ್ಕಾರ ಮಾಡಿ ಕರ್ಪೂರ ಹಚ್ಚಿ ಪಲಾರ ಮಾಡಿಸಿ ತಾಯಿಗೆ ಸೀರೆ ಉಡಿಸಿ ತಪ್ಪಾಯಿತು ಅಂತ ಕೇಳ್ಕೊಂಡು ಇಲ್ಲೇ ಇವಾಗಿದ್ದಾರೆ. 12 ವರ್ಷ ಪಡಬಾರದ ಕಷ್ಟ ಅನುಭವಿಸಿದ ನಂತರ ಚಂದ್ರೇಗೌಡರಿಗೆ ಮುಕ್ತಿ ಸಿಕ್ಕಿದೆ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡ ಚಂದ್ರೇಗೌಡರು ಈಗಲೂ ಈ ಶಕ್ತಿಯ ಸೇವೆ ಮಾಡ್ಕೊಂಡಿದ್ದಾರೆ. ಈ ದೇವಸ್ಥಾನಕ್ಕೆ ಏನೋ ತಪ್ಪು ನಡವಳಿಕೆ ನಡೆದವ್ರು ಎಷ್ಟೋ ಜನ ದೇವಸ್ಥಾನಕ್ಕೆ ಬಂದು ಏನೋ ತಪ್ಪು ಮಾಡ್ಕೊಂಡು ಅಥವಾ ಮಟನ್ ತಿಂದು ಅಥವಾ ಏನೋ ಮಾಡ್ಕೊಂಡು ಬಂದಿರೋರು ಉದಾಹರಣೆ ಕೈಕಾಲು ಮುರ್ಕೊಂಡಿರೋರು ಇದ್ದಾರೆ. ಇಲ್ಲಿ ಪ್ರಮಾಣ ಮಾಡಿ ಆಚೆಗೆ ಹೋಗ್ತಿದ್ದಂಗೆ ಸತ್ತೋರು ಇದ್ದಾರೆ. ನಮ್ಮ ಕಣ್ಮುಂದೆನೇ ಸತ್ತೋಗಿದ್ದಾರೆ. ಅದರಿಂದ ಈ ದೇವಸ್ಥಾನದ ಮುಂದೆ ಯಾರೂ ಪ್ರಮಾಣ ಮಾಡ್ತಾರೆ. ಅದೆಂಥ ದುಶ್ಚಟಗಳ ದಾಸರೇ ಇರಲಿ, ಇಲ್ಲಿಗೆ ಬಂದು ಕರ್ಪೂರ ಹಚ್ಚಿ ಪ್ರಮಾಣ ಮಾಡಿದ್ರೆ ಮತ್ತೆ ಅವರು ದುರಭ್ಯಾಸಗಳ ತಂಟೆಗೆ ಹೋಗುವುದಿಲ್ಲ. ಇದಕ್ಕೆ ಈ ಕೆಂಪೇಗೌಡ್ರೆ ಸಾಕ್ಷಿ. ಸುಮಾರು 35 ವರ್ಷಗಳ ಹಿಂದಿನ ಮಾತು. ಈ ಕೆಂಪೇಗೌಡರಿಗೆ ವಿಪರೀತ ಕುಡಿಯೋ ಅಭ್ಯಾಸ. ಬೆಳಗ್ಗೆ ರಾತ್ರಿ ಅನ್ನೋದಿಲ್ಲ, ಯಾವಾಗಲೂ ಕಂಠ ಪೂರ್ತಿ ಕುಡ್ಕೊಂಡೇ ಇರ್ತಾ ಇದ್ರು. 24 ಅವರ್ಸು ನನಗೆ ಡ್ರಿಂಕ್ಸ್ ಬಿಟ್ಟರೆ ಇವತ್ತಿನಾಗ ಎದ್ಬಿಟ್ಟು ಮಲ್ಲೊಂದು ಲೋಟ ಕಾಫಿ ಕುಡಿದು ಅಂಗಡಿಗೆ ಹೋದರೆ ಇನ್ನು ರಾತ್ರಿ 9 ಗಂಟೆಗೆ 10 ಗಂಟೆಗೆ ನಮ್ಮ ಮನೆಗೆ ಬರ್ತಿದ್ದು. ಆಗ ಬಂದಾಗ ಒಂದು ಇಷ್ಟು ಮುದ್ದೆ ತಿಂದು ಮನೆ ಕಂಟಿನ್ಯೂ ಹತ್ತಿನಾಗ ಅದೇ ಕಸು ದಿವಸ ಡೈಲಿ ಕುಡಿತಿದ್ದೆ. ಇಂಥ ಕುಡುಕ ಕೆಂಪೇಗೌಡರಿಗೆ ಹೆಂಡತಿ ಹಾಗೂ ಓದೋ ಒಬ್ಬ ಮಗನೂ ಇರ್ತಾರೆ. ಅವರು ಕುಡಿತಾ ಬಿಡಿಸ್ಬೇಕು ಅಂತ ಮಾಡಿದ ಪ್ರಯತ್ನ ಅಷ್ಟಿಷ್ಟಲ್ಲ. ಆಗ ಒಂದು ಆಶ್ಚರ್ಯ ನಡೆಯುತ್ತೆ. ಕುಡಿಯದೇ ಇದ್ರೆ ಬದುಕೋದೇ ಇಲ್ಲ ಅಂತಿದ್ದ ಕೆಂಪೇಗೌಡರು ಕುಡಿತಾ ಬಿಟ್ಬಿಡ್ತಾರೆ. ಅದಕ್ಕೆ ಕಾರಣ ಆದ ಘಟನೆ ಏನು? ನಾನು ಬಂದಿದ್ದೆ ಕಣೆ, ನಿನ್ ಗಂಡ ಕೈ ಕಾಲ್ಗೆ ನೀರು ಕೊಡ. ಎಲ್ಲ ನನ್ನ ಕರ್ಮ. ಇವೈನೊಂದ್ಗ ಹೇಗಿ ಸಾಕಾಗೈತೆ. ಎಷ್ಟು ಹೇಳಿದ್ರು ನಾಯಿ ಬಲ ಡೊಂಕೆ. ಕೈ ಕಾಲು ತೊಳೆಯಕ್ ನೀರು ಕೊಡಬೇಕು ಅಂತ ಗೊತ್ತಿಲ್ಲ ನಿನ್ಗೆ. ಅದಕ್ಕೆ ಯಾಕೆ ನೀರು? ಪಾರ ಇಲ್ಲ ತೊಳ್ಕೊ ಬರ್ಬೇಕಾಗಿತ್ತು. ನರ್ಸೆ ಕೂಗ್ತಾ ಇರೋದು ಕೇಳ್ಸಕ್ಕಿಲ್ವ ನಿನ್ಗೆ? ನಾನ್ ಕಣೆ ಕೂಗ್ತಾ ಇರೋದು ನಿನ್ನ ಯಜಮಾನಪ್ಪ. ಅದೇನೆ ಹಂಗ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ಸುರ್ಸುಂದ್ರ ಹಂಗ ಮನ್ಮತ ಅಂತ ತಗೊಳಪ್ಪ. ಲೇ ಅಲ್ಲ ಕಣೆ, ಈ ಪ್ರಪಂಚದಾಗ ಯಾರು ಕುಡಿಯಕ್ಕೆ ಇಲ್ವಾ? ನಾನೊಬ್ನೇನ ಕುಡಿಯೋದು? ನಿನ್ನಂಗ ಯಾರು ಕುಡಿಯಕ್ಕಿಲ್ಲ. ಆಗಲ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಬೆಳಗ್ಗೆ ಅನ್ನಂಗಿಲ್ಲ, ಸಂಜೆ ಅನ್ನಂಗಿಲ್ಲ, ಯಾವಾಗ ಏರ್ಸ್ಕೊಂಡೇ ಇರ್ತೀಯ. ಏನ್ ಮಾಡ್ಲಿ ನರ್ಸೆ, ಕುಡಿಯೋದು ಬಿಟ್ಟಿರಕ್ಕಾಗಕ್ಕಿಲ್ಲ ಕಣೆ ನನ್ಗೆ. ಹಂಗಾದ್ರೆ ನಾನು ಬಿಟ್ಬಿಡು. ಮಗ ಓದ್ತಾವನೆ, ನಾಳೆ ಒಳ್ಳೆ ಕೆಲ್ಸಕ್ಕೆ ಸೇರ್ತಾನೆ. ನೀನ್ ಹಿಂಗೇ ಕುಡ್ಕೊಂಡ್ ಬಂದ್ರೆ ನಾಳೆ ಅವನ್ ಮರ್ಯಾದೆ ಏನಾಗಕ್ಕಿಲ್ಲ. ಇದು ಒಳ್ಳೆ ಕಥೆ ಆಯ್ತಲ್ಲ. ಅಲ್ಲ ಕಣೆ, ನನ್ನ ಕಾಸು ನನ್ನ ಕುಡ್ತಾ ಕುಡಿಯೋದು ನನ್ನ ಇಷ್ಟ. ಇದರಿಂದ ಅವನಿಗೇನೆ ಕಷ್ಟ. ಬಿಟ್ಟಾಕೆ ನೋಡಿ, ಹೊಟ್ಟೆ ಚುರುಗುಡ್ತದೆ. ಹೊಸಿ ಊಟಕ್ಕೆ ಹಾಕಿ ನಡಿ 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 ಬಾ. ದುರಭ್ಯಾಸ ಅನ್ನೋದು ಮನುಷ್ಯನ ಆರೋಗ್ಯವನ್ನ ಮಾತ್ರವಲ್ಲ, ಗೌರವವನ್ನು ಹಾಳು ಮಾಡುತ್ತೆ. ಆತನ ಗೌರವದ ಜೊತೆ ಕುಟುಂಬದ ಮಾನವು ಮಣ್ಣು ಮುಕ್ಕಿ ಹೋಗುತ್ತೆ. ಒಂದಿನ ಅಂತ ಘಟನೆ ಕೂಡ ನಡೆಯುತ್ತೆ. ಎಂತ ಜನಗಳಪ್ಪ, ಕುಡಿದ್ಬಿಟ್ಟು ರೋಡಲ್ಲೇ ಬಿದ್ದಿರ್ತಾರೆ. ಶರಾಪು ಅಲ್ಲಿತ್ತು ಸ್ಟೇಷನ್ ಅಂಗಡಿ ಕುಡಿ. ಯಾಕೆಂದ್ರೆ ಇಲ್ಲೂ ಬಂದು ಕುಡಿವೆ. ಬ್ರಾಂದಿ ಅಂಗಡಿ ಫ್ಯಾಕ್ಟ್ರಿ ತವಿತ್ತು. ಅಲ್ಲಿಂದ ಇಲ್ಲಿಂದ ಕುಡ್ಕೊಂಬರ್ತಿದ್ದೆ. ಇಷ್ಟತ್ತಾದ್ಮೇಲೆ ನಮ್ಮ ಮನೆಗೆ ಬರ್ತಿದ್ದು. ಇಂಥ ಕೆಂಪೇಗೌಡರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ನಡೆಯುತ್ತೆ. ಅದಕ್ಕೆ ಕಾರಣ ಆಗಿದ್ದು ಇಲ್ಲಿರೋ ದೈವ ಶಕ್ತಿ. ಇದೆಲ್ಲ ಹೇಗೆ ನಡೆಯಿತು?
ಈ ಆಶ್ಚರ್ಯ ಮುಂದಿನ ಭಾಗದಲ್ಲಿ.